exercise 11.4 fifth question. ಇಲ್ಲಿ ಏನ್ ಕೊಟ್ಟಿದ್ದಾರೆ ನೋಡ್ರಿ. How many liters of milk can a hemispherical bowl of diameter 10.5 centimeter hold? Okay. So how many liters ಅಂದ್ರೆ nothing but ಏನು ನಾವು ವಾಲ್ಯೂಮ್ ಕಂಡುಹಿಡಬೇಕು. ಓಕೆ, ಆಮೇಲೆ ಅವ್ರು ಡಯಾಮೀಟರ್ ಕೊಟ್ಟಿದ್ದಾರೆ. ಡಯಾಮೀಟರ್ ಎಷ್ಟು ಕೊಟ್ಟಿದ್ದಾರೆ? 10.5 ಸೆಂಟಿಮೀಟರ್ ಅಂತ ಕೊಟ್ಟಿದ್ದಾರೆ. ಸೊ ರೇಡಿಯಸ್ ಏನಾಗುತ್ತೆ? ಡಯಾಮೀಟರ್ ಅಲ್ಲಿ ಅರ್ಧ. ಸೊ ನಥಿಂಗ್ ಬಟ್ 10.5/2 ಸೆಂಟಿಮೀಟರ್ ಆಗುತ್ತೆ. ಸೊ ಓಕೆ, ಈಗ ಏನ್ ಮಾಡೋಣ? ವಾಲ್ಯೂಮ್ ಕಂಡುಹಿಡಿಯೋಣ. ವಾಲ್ಯೂಮ್ ಆಫ್ ಇದು ಹೆಮಿಸ್ಪಿಯರ್ ಇದೆ. ಸೊ ವಾಲ್ಯೂಮ್ ಆಫ್ ಹೆಮಿಸ್ಪಿಯರ್ ತಗೊಳ್ಳೋಣ. ವಾಲ್ಯೂಮ್ ಆಫ್ ಹೆಮಿಸ್ಪಿಯರ್ ಫಾರ್ಮುಲಾ ಬಂದ್ಬಿಟ್ಟೇನು? 2/3 pi r ಕ್ಯೂಬ್. ಓಕೆ, ಈಗ 2/3 ಇಂಟು ಪೈ ವ್ಯಾಲ್ಯೂ ಏನು? 22/7 ಇಂಟು ಈಗ ರೇಡಿಯಸ್ ಏನಿದೆ? 10.5/2 ಇಂಟು 10.5/2 ಇಂಟು 10.5/2. ಓಕೆ, ಅವಾಗ ಏನಾಯ್ತು? ಈ ಟು ಕ್ಯಾನ್ಸಲ್ ಆಯ್ತು. 2 1 ಜಾ 2 11 ಜಾ ಮತ್ತೆ ಕ್ಯಾನ್ಸಲ್ ಮಾಡಿ. 3 1 ಜಾ 3 3 ಜಾ 9. ಎಷ್ಟು ಉಳಿತು? 1 ಉಳಿತು. 3 5 ಜಾ 15. 1 ನಂಬರ್ ಆದ್ಮೇಲೆ ಪಾಯಿಂಟ್ ಇಡ್ಬೇಕು. ನೆಕ್ಸ್ಟ್ 7 1 ಜಾ 7 1 ಜಾ 7. ಓಕೆ, ಎಷ್ಟು ಉಳಿತು? 3 ಉಳಿತು. ಹೌದಾ? ಸೊ 3 ಉಳಿತಿಲ್ಲಿ. ಸೊ ಎಷ್ಟಾಗುತ್ತೆ? 7 5 ಜಾ 35. 1 ನಂಬರ್ ಆದ್ಮೇಲೆ ಪಾಯಿಂಟ್. ಓಕೆ, ಈಗ ಉಳಿದಿದ್ದೇನು? 11 ಇಂಟು 3.5 ಇಂಟು 1.5 ಇಂಟು 10.5 ಡಿವೈಡೆಡ್ ಬೈ 2 ಉಳಿತು. ಓಕೆ, ಈಗ ನೀವು ಇದನ್ನ ಮಲ್ಟಿಪ್ಲೈ ಮಾಡಿದ್ರೆ ಇವರಿಬ್ಬರನ್ನ 35 1 ಜಾ 35, 3 ಕ್ಯಾರಿ 35 1 ಜಾ 35 ಪ್ಲಸ್ 3 38. ಎಷ್ಟು ನಂಬರ್ ಆದ್ಮೇಲೆ ಪಾಯಿಂಟ್ ಇಡಬೇಕು? 1 ನಂಬರ್ ಆದ್ಮೇಲೆ ಪಾಯಿಂಟ್ ಇಡಬೇಕು. ಇಂಟು 1.5. 10.5/2 ಅಂದ್ರೆ ಏನಾಗುತ್ತೆ? ನೀವೇ ನೋಡ್ರಿ. 10.5/2 ಅಂತಂದ್ರೆ 2 5 ಜಾ 10. ಓಕೆ, ಪಾಯಿಂಟ್. 2 2 ಜಾ 4. 1 ಉಳಿಯುತ್ತೆ. ಮತ್ತೆ ನಾವು ಲೈಕ್ 1 0 ತಗೊಂಡ್ರೆ 10 ಆಗುತ್ತೆ. 2 5 ಜಾ 10. ಸೊ 10.5 ಅಲ್ಲಿ ಅರ್ಧ ಎಷ್ಟಾಗುತ್ತೆ? 5.25 ಸೆಂಟಿಮೀಟರ್ ಆಗುತ್ತೆ. ಸೊ 10.5/2 ನಾನೇನ್ ಬರ್ತೀನಿ? 5.25 ಅಂತ ಬರ್ತೀನಿ. ಓಕೆ, ಈಗ ಫಸ್ಟ್ ಇವರಿಬ್ಬರನ್ನ ಮಲ್ಟಿಪ್ಲೈ ಮಾಡ್ತೀನಿ. ಓಕೆ, 15 5 ಜಾ 75, 15 8 ಜಾ 120, 120 ಪ್ಲಸ್ 7 127, 12 ಕ್ಯಾರಿ 15 3 ಜಾ 45, 45 ಪ್ಲಸ್ 12 57 ಆಗುತ್ತೆ. ಹೌದಾ? ಸೊ 57 ಆಯ್ತು. ಈಗ ಎಷ್ಟು ನಂಬರ್ ಆದ್ಮೇಲೆ ಪಾಯಿಂಟ್ ಇಡ್ಬೇಕು? ಇಲ್ಲೊಂದು ನಂಬರ್ ಇದೆ, ಇಲ್ಲೊಂದು ನಂಬರ್ ಇದೆ. ಸೊ 2 ನಂಬರ್ ಆದ್ಮೇಲೆ ಪಾಯಿಂಟ್ ಇಡ್ಬೇಕು. 57.75 ಇಂಟು 5.25. ಓಕೆ, ಇದನ್ನ ಇಲ್ಲಿ ಮಲ್ಟಿಪ್ಲೈ ಮಾಡ್ತೀನಿ. 57.75 ಇಂಟು 5.25. ಓಕೆ, 5 5 ಜಾ 25, 5 7 ಜಾ 35 ಪ್ಲಸ್ 2 37, 5 7 ಜಾ 35 ಪ್ಲಸ್ 3 38, 5 5 ಜಾ 25 ಪ್ಲಸ್ 3 28 ಪ್ಲಸ್ 2 5 ಜಾ 10, 2 7 ಜಾ 14 ಪ್ಲಸ್ 1 15, 2 7 ಜಾ 14 ಪ್ಲಸ್ 1 15, 2 5 ಜಾ 10 ಪ್ಲಸ್ 1 11 ಆಯ್ತು. 2 ಪ್ಲಸ್ ಹಾಕ್ತೀನಿ. 5 ಇಂದ ಮಲ್ಟಿಪ್ಲೈ ಮಾಡಿದ್ರೆ ಮೇಲೆ ಏನ್ ನಂಬರ್ ಬಂದಿದೆ ಅದೇ ಬರುತ್ತೆ. ಸೊ ಏನ್ ಬರುತ್ತೆ? 5 7 8 8 2 ಬರುತ್ತೆ. ಓಕೆ, ಸೊ ಆಡ್ ಮಾಡಿದ್ರೆ 5 7 8 ಪ್ಲಸ್ 5 5 ಪ್ಲಸ್ 5 10 10 ಪ್ಲಸ್ 8 18 ಆಯ್ತು. ಓಕೆ, 8 ಪ್ಲಸ್ 5 13, 13 ಪ್ಲಸ್ 1 14, 14 ಪ್ಲಸ್ 7 21 ಆಯ್ತು. 2 ಕ್ಯಾರಿ 10 11 13 ಆಯ್ತು. 1 ಕ್ಯಾರಿ 9 10, 2 ಪ್ಲಸ್ 1 30 ಆಯ್ತು. ಸೊ ಎಷ್ಟು ನಂಬರ್ ಆದ್ಮೇಲೆ ಪಾಯಿಂಟ್ ಇಡಬೇಕು? 1 2 3 4 4 ನಂಬರ್ ಆದ್ಮೇಲೆ ಪಾಯಿಂಟ್ ಇಡಬೇಕು. 1 2 3 4. ಸೊ ಎಷ್ಟಾಯ್ತು? 303.1875 ಆಯ್ತು. ಓಕೆ, ಇದು ಸೆಂಟಿಮೀಟರ್ ಕೊಟ್ಟಾರೆ. ಸೊ ನಾವೇನ್ ಬರಿಬೇಕು? ಸೆಂಟಿಮೀಟರ್ ಕ್ಯೂಬ್ ಅಲ್ಲಿ ಬರಿಬೇಕು. ಓಕೆ, ವಾಲ್ಯೂಮ್ ಅಂದ್ರೆ ಯಾವಾಗಲೂ ಕ್ಯೂಬ್ ಅಲ್ಲಿ ಬರಿಬೇಕು. ಓಕೆ, ಈಗ ಇದು ವಾಲ್ಯೂಮ್ ಗೊತ್ತಾಯ್ತು. ಓಕೆ, ಬಟ್ ನಮಗ್ ಪ್ರಾಬ್ಲಮ್ ಏನು? ಅವ್ರೇನ್ ನೀಟಾಗಿ ಏನ್ ಕೊಡಿದಾರೆ? ಅವರು ನಮಗ್ ಸೆಂಟಿಮೀಟರ್ ಕ್ಯೂಬ್ ನ ಬೇಡ, ಲೀಟರ್ಸ್ ಅಲ್ಲಿ ಹೇಳ್ರಿ ಅಂತ ಹೇಳಿದ್ದಾರೆ. ಓಕೆ, ಈಗ ನಾವು ಅದನ್ನ ಲೀಟರ್ಸ್ ಅಲ್ಲಿ ಕಂಡುಹಿಡಿಯೋಣ. ಓಕೆ,
ನಮಗೆ ಒಂದು ಬೇಸಿಕ್ ಗೊತ್ತಿರಬೇಕು, ಲೀಟರ್ಸು ಸೆಂಟಿಮೀಟರ್ ಕ್ಯೂಬ್. 1 ಲೀಟರ್ ಅಂದ್ರೆ 1000 ಸೆಂಟಿಮೀಟರ್ ಕ್ಯೂಬ್ ಅಂತ ಗೊತ್ತಿರಬೇಕು. ಈಗ ನನಗೆ ಆನ್ಸರ್ ಬಂದಿರೋದೇನು ಸೆಂಟಿಮೀಟರ್ ಕ್ಯೂಬ್ ಅಲ್ಲಿ 303.1875 ಸೆಂಟಿಮೀಟರ್ ಕ್ಯೂಬ್ ಬಂದಿದೆ. ಅಂದ್ರೆ ಎಷ್ಟು ಲೀಟರ್ ಅಂದ್ರೆ ಎಕ್ಸ್ ಕ್ರಾಸ್ ಮಲ್ಟಿಪ್ಲೈ ಮಾಡೋಣ. ಸೊ ಅವಾಗ ಏನಾಯ್ತು ಎಕ್ಸ್ ಇಂಟು 1000 ಈಸ್ ಈಕ್ವಲ್ ಟು 303.1875 ಆಯ್ತು. ಇಂಟು 1000 ಆ ಕಡೆ ಹೋದ್ರೆ ಏನಾಗುತ್ತೆ ಡಿವೈಡ್ ಬೈ 1000 ಆಗುತ್ತೆ. 303.1875 ಡಿವೈಡೆಡ್ ಬೈ 1000. ಓಕೆ, ಇಲ್ಲಿ 3 0 ಇದೆ ಹೌದಾ, 1 2 3 0 ಇದೆ ಅಂದ್ರೆ ಪಾಯಿಂಟ್ ಬಂದ್ಬಿಟ್ಟು 3 ಪಾಯಿಂಟ್ ಹಿಂದ್ಗಡೆ ಹೋಗ್ಬೇಕು, 1 2 3. ಓಕೆ, ಈ ಪಾಯಿಂಟ್ ಇಲ್ಲಿರೋದು ಇಲ್ಲಿ ಶಿಫ್ಟ್ ಆಗ್ಬೇಕು. ಸೊ ನಥಿಂಗ್ ಬಟ್ ಏನಾಗುತ್ತೆ 0.3031875 ಲೀಟರ್ಸ್ ಆಗುತ್ತೆ. ಓಕೆ, ಇದು ಬಂದ್ಬಿಟ್ಟು ಇದ್ರ ಆನ್ಸರ್. ಓಕೆನಾ. ಆಮೇಲೆ ಇದ್ರ ಜೊತೆಗೆ ಇನ್ನೊಂದು ಇಂಪಾರ್ಟೆಂಟ್ ಥಿಂಗ್ ಏನಂದ್ರೆ, ಈ ವಿಡಿಯೋ ಡಿಸ್ಕ್ರಿಪ್ಷನ್ ಅಲ್ಲಿ ನಾನು ನನ್ನ ಇನ್ಸ್ಟಾಗ್ರಾಮ್ ಚಾನಲ್ ಲಿಂಕು, ಟೆಲಿಗ್ರಾಮ್ ಚಾನಲ್ ಲಿಂಕು, ಆಮೇಲೆ ಸರ್ಫೇಸ್ ಏರಿಯಾ ಅಂಡ್ ವಾಲ್ಯೂಮ್ದು ಫುಲ್ ಲೆಸನ್ ಲಿಂಕ್ ಹಾಕಿರ್ತೀನಿ, ಅದನ್ನ ನೀವು ರೆಫರ್ ಮಾಡಿ. ಆಮೇಲೆ ನೀವು ಇನ್ಸ್ಟಾಗ್ರಾಮ್ ಮತ್ತೆ ಟೆಲಿಗ್ರಾಮ್ ಚಾನಲ್ ಫಾಲೋ ಮಾಡೋದ್ರಿಂದ ಅಡ್ವಾಂಟೇಜ್ ಏನಂದ್ರೆ, ನಿಮಗೆ ಏನಾದ್ರೂ ಡೌಟ್ ಇದ್ರೆ ನೀವು ಪರ್ಸನಲ್ ಆಗಿ ಮೆಸೇಜ್ ಮಾಡ್ಬಿಟ್ಟು ನಿಮ್ ಡೌಟ್ ನ ಕ್ಲಾರಿಫೈ ಮಾಡ್ಕೋಬಹುದು. ಆಮೇಲೆ ಏನಾದ್ರೂ ಅಪ್ಡೇಟ್ ಇದ್ರೆ ಲೈಕ್ ಕ್ವಶನ್ ಪೇಪರ್ ಸಾಲ್ವ್ ಮಾಡೋದು ಇಲ್ಲ ನೋಟ್ಸ್ ಕೊಟ್ರೆ ಅಪ್ಡೇಟ್ ಇದ್ರೆ ಇಮಿಡಿಯೇಟ್ ಆಗಿ ಗೊತ್ತಾಗುತ್ತೆ. ಅದಕ್ಕೋಸ್ಕರ ಇನ್ಸ್ಟಾಗ್ರಾಮ್ ಮತ್ತೆ ಟೆಲಿಗ್ರಾಮ್ ಚಾನಲ್ ನ ಫಾಲೋ ಮಾಡಿ. ಈ ವಿಡಿಯೋ ಡಿಸ್ಕ್ರಿಪ್ಷನ್ ಅಲ್ಲಿ ನಿಮಗೆ ಸರ್ಫೇಸ್ ಏರಿಯಾ ಅಂಡ್ ವಾಲ್ಯೂಮ್ದು ಫುಲ್ ಲೆಸನ್ ಲಿಂಕ್ ಹಾಕಿನಿ. ಅದ್ರ ಜೊತೆಗೆ ನಿಮಗೆ ಕ್ಲಾಸ್ 9th ಅಲ್ಲಿ ಇರೋ ಆಲ್ಮೋಸ್ಟ್ ಆಲ್ ಮ್ಯಾಥ್ಸ್ ಲೆಸನ್ಸ್, ಓಕೆ, ಆಲ್ಮೋಸ್ಟ್ ಆಲ್ ಲೆಸನ್ ಎಲ್ಲ ಕಂಪ್ಲೀಟ್ ಮಾಡಿದೀನಿ. ಓಕೆ, ಸೊ ನಿಮಗೆ ಈಗ ಉಳಿದಿರೋದು ಒಂದ್ 2 ಲೆಸನ್ ಮಾತ್ರ ಪೆಂಡಿಂಗ್ ಇದೆ. ಅವು ಯಾವ ಅಂತಂದ್ರೆ, ಒಂದ್ ಬಂದ್ಬಿಟ್ಟು ಟ್ರಯಾಂಗಲ್ಸ್, ಓಕೆ, ಇನ್ನೊಂದು ಬಂದ್ಬಿಟ್ಟು ಕ್ವಾಡ್ರಿಲ್ಯಾಟ್ರಲ್. ಓಕೆ, ಸೊ ಇವೆರಡು ಲೆಸನ್ ನಾನು ಓಕೆ ಬೈ February 2nd 2025 ಓಕೆ ಈ ಡೇಟ್ ಒಳಗೆ ನಿಮಗೆ ಇವೆರಡು ಲೆಸನ್ ಕೂಡ ಅಪ್ಲೋಡ್ ಮಾಡ್ಬಿಡ್ತೀನಿ. ಸೊ ಅವಾಗ ನಿಮಗೆ ಕ್ಲಾಸ್ 9th ಎಲ್ಲಾ ಮ್ಯಾಥ್ಸ್ ಲೆಸನ್ ಇರುತ್ತೆ. ಓಕೆ, ನಿಮಗೆ ಯಾವ ಲೆಸನ್ ಡೌಟ್ ಇದ್ರೆ ಅದನ್ನ ರೆಫರ್ ಮಾಡ್ಬೋದು. ಓಕೆ, ಅದಕ್ಕೆ ಏನ್ ಮಾಡ್ಬೇಕಂದ್ರೆ ಜಸ್ಟ್ ನೀವು ನನ್ನ ಚಾನಲ್ ಅಲ್ಲಿ ಹೋಗ್ರಿ. ಓಕೆ, ನನ್ನ ಚಾನಲ್ ಅಲ್ಲಿ ನೀವೇನ್ ಮಾಡ್ರಿ, ಪ್ಲೇ ಲಿಸ್ಟ್ ಆಪ್ಷನ್ ಅಲ್ಲಿ ಹೋಗ್ರಿ. ಓಕೆ, ಆ ಪ್ಲೇ ಲಿಸ್ಟ್ ಅಲ್ಲಿ ನಿಮಗೆ ನಂದು ಲೈಕ್ ಯಾವ್ಯಾವ ವಿಡಿಯೋ ಮಾಡಿದೀನೋ ಅವೆಲ್ಲ ಕಾಣಿಸುತ್ತೆ. ಓಕೆ, ನಿಮಗೆ ಅದರಲ್ಲಿ ಯಾವ ಲೆಸನ್ ಬೇಕಲ್ಲ ಆ ಪರ್ಟಿಕ್ಯುಲರ್ ಲೆಸನ್ ನೀವು ಸೆಲೆಕ್ಟ್ ಮಾಡ್ಬಿಟ್ಟು ಅದರಲ್ಲಿ ನೀವು ಮತ್ತೆ ಪರ್ಟಿಕ್ಯುಲರ್ ನಿಮ್ಗೆ ಯಾವ್ದಾನ ಕ್ವಶನ್ ಡೌಟ್ ಇದ್ರೆ ಅದನ್ನ ಒಂದೇ ರೆಫರ್ ಮಾಡ್ಬೋದು. ಓಕೆ, ಯಾಕಂದ್ರೆ ನಾನು ಒಂದೊಂದು ಕ್ವಶನ್ಗೆ ಒಂದೊಂದು ಸಪರೇಟ್ ವಿಡಿಯೋ ಮಾಡಿದೀನಿ. ಸೊ ಅವಾಗ ನಿಮಗೆ ಈಸಿಯಾಗಿ ನೀವು ಯಾವ ಕ್ವಶನ್ ಡೌಟ್ ಇದೆ ಅದನ್ನ ಮಾತ್ರ ರೆಫರ್ ಮಾಡ್ಬೋದು. ಓಕೆ, ನಾನು ಒಂದೇ ವಿಡಿಯೋಲಿ ಇಡೀ ಲೆಸನ್ ಮಾಡಿಲ್ಲ, ಯಾಕಂದ್ರೆ ಅದು ಲೈಕ್ ಈಗ ಯಾವ್ದಾರ ಒಂದ್ ಕ್ವಶನ್ ಡೌಟ್ ಇದ್ರೆ ಅವ್ನಿಗೆ ಫುಲ್ ವಿಡಿಯೋ ನೋಡ್ಬೇಕಾಗತ್ತೆ, ಅವ್ರಿಗೆ ಟೈಮ್ ವೇಸ್ಟ್ ಆಗುತ್ತೆ. ಸೊ ಅದಕ್ಕೋಸ್ಕರ ನಾನೇನ್ ಮಾಡಿದೀನಿ, ಒಂದೊಂದು ಕ್ವಶನ್ಗೆ ಒಂದೊಂದು ವಿಡಿಯೋ ಮಾಡಿದೀನಿ. ಓಕೆ, ಸೊ ದಟ್ ಅವ್ರಿಗೆ ಎಲ್ಲಿ ಡೌಟ್ ಇರುತ್ತೋ ಆ ಕ್ವಶನ್ ಒಂದೇ ನೋಡ್ಬಿಟ್ಟು ಅವರಿಗೆ ಲೈಕ್ ಈಸಿ ಆಗುತ್ತೆ. ಇಲ್ಲಾಂದ್ರೆ ಏನಾಗ್ಬಿಡುತ್ತೆ, ಸುಮ್ನೆ ಅವ್ರ ಟೈಮ್ ಸರ್ಚ್ ಮಾಡಕ್ಕೆ ಟೈಮ್ ಹಿಡಿದ್ಬಿಡುತ್ತೆ. ಓಕೆ, ಸೊ ಅದಕ್ಕೋಸ್ಕರ ನೀವೇನ್ ಮಾಡ್ರಿ, ನನ್ನ ಪ್ಲೇ ಲಿಸ್ಟಿಗೆ ಹೋದ್ರೆ ಅದರಲ್ಲಿ ಎವ್ರಿ ಕ್ವಶನ್ ಒಂದೊಂದು ಲೆಸನ್ಗೆ ರಿಲೇಟೆಡ್ ಏನೇನ್ ಕ್ವಶನ್ ಇರುತ್ತಲ್ಲ ಅದೆಲ್ಲ ಸಪರೇಟ್ ಆಗಿ ಈ ತರ ಇರುತ್ತೆ. ನಿಮಗೆ ಅದರಲ್ಲಿ ಯಾವ ಕ್ವಶನ್ ಇರುತ್ತೋ ಆ ಕ್ವಶನ್ ಡೌಟ್ ನ ಕ್ಲಾರಿಫೈ ಮಾಡ್ಕೋಬಹುದು ನೀವು. ಓಕೆ, ಆಮೇಲೆ ಅದು ಆರ್ಡರ್ ಅಲ್ಲೇ ಇರುತ್ತೆ, 1 2 3 5 ಕ್ವಶನ್ ನಂಬರ್ ನೀಟಾಗಿ ಲೈಕ್ ಟೆಕ್ಸ್ಟ್ ಬುಕ್ ಅಲ್ಲಿ ಯಾವ ತರ ಇದೆನೋ ಆ ಆರ್ಡರ್ ಅಲ್ಲೇ ನಾನು ಅರೇಂಜ್ ಮಾಡಿರ್ತೀನಿ. ಸೊ ನಿಮಗೆ ಹುಡುಕಕ್ಕೂ ಈಸಿ ಆಗ್ಬಿಡುತ್ತೆ. ಸೊ ಅದಕ್ಕೋಸ್ಕರ ನೀವೇನ್ ಮಾಡ್ರಿ, ನನ್ನ ಚಾನಲ್ ಅಲ್ಲಿ ಪ್ಲೇ ಲಿಸ್ಟ್ ಇವಾಗ ನೋಡಿರ್ರಿ. ಸೊ ನಿಮ್ಗೆ ಎಕ್ಸಾಮ್ ಟೈಮ್ ಅಲ್ಲಿ ಅವಾಗ ಎಕ್ಸಾಮ್ ಟೈಮ್ ಅಲ್ಲಿ ಡೌಟ್ ಬಂದ್ರೆ ಅವಾಗ ನೀವು ನೋಡ್ಬಿಟ್ಟು ನಿಮ್ಗೆ ಯಾವ ಡೌಟ್ ಆಯ್ತು ಅದನ್ನ ಕ್ಲಾರಿಫೈ ಮಾಡ್ಕೋಬಹುದು. ಓಕೆ, ಸೊ ಇದು ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಓಕೆ, ಈ ಟ್ರಯಾಂಗಲ್ಸ್ ಮತ್ತೆ ಕ್ವಾಡ್ರಿಲ್ಯಾಟ್ರಲ್ಸ್ ಅಂತ ಲೈಕ್ February 2nd ಒಳಗಡೆ ನಿಮಗೆ ನಾನು ಅವನ್ನ ಲೆಸನ್ ಸಾಲ್ವ್ ಮಾಡ್ಬಿಟ್ಟು ಅದನ್ನ ವಿಡಿಯೋ ಅಪ್ಲೋಡ್ ಮಾಡ್ಬಿಟ್ಟಿರ್ತೀನಿ. ಓಕೆ, ಅದರ ಲಿಂಕ್ ಕೂಡ ನಿಮಗೆ ಇನ್ಸ್ಟಾ ಅಲ್ಲಿ ಹಾಕ್ಬಿಟ್ಟಿರ್ತೀನಿ. ಓಕೆ, ಸೊ ದಟ್ ನೀವು ಅಲ್ಲಿ ಇನ್ಸ್ಟಾನಲ್ಲಿ ನೋಡಿದ್ರು ಕೂಡ ನೀವು ಆ ಲಿಂಕ್ ನ ಪ್ರೆಸ್ ಮಾಡ್ಬಿಟ್ಟು ನೀವು ಆ ವಿಡಿಯೋನ ನೋಡ್ಬೋದು. ಓಕೆ, ಸೊ ಆಮೇಲೆ ನೀವು ಟೆಲಿಗ್ರಾಮ್ ಚಾನಲ್ ಕೂಡ ಫಾಲೋ ಮಾಡಿರಿ, ಯಾಕಂದ್ರೆ ಅದರಲ್ಲಿ ನೋಟ್ಸ್ ಆಗ್ಲಿ ಇಲ್ಲಾಂದ್ರೆ ಇಂಪಾರ್ಟೆಂಟ್ ಕ್ವಶನ್ಸ್ ಓಕೆ PDF ಆಗ್ಲಿ ಕಳಿಸ್ತಾ ಇರ್ತೀನಿ. ಓಕೆ, ಸೊ ಅದಕ್ಕೋಸ್ಕರ ಅಲ್ಲಿ ಕೂಡ ನೀವು ಫಾಲೋ ಮಾಡಿರಿ. ಓಕೆ.